ಬ್ಯೂಟಿ ಸೀಕ್ರೆಟ್? ಬ್ಯೂಟಿ ಸೀಕ್ರೆಟ್ ಯಾವಾಗಲೂ ಖುಷಿಯಾಗಿರ್ತೀನಿ. ಮೇ ಬಿ ಯಾವಾಗ ಇಲ್ಲಿ ಖುಷಿ ಇರ್ತೀವಿ ಅಲ್ಲಿ ಮುಖದಲ್ಲಿ ಕಾಣುತ್ತದೆ. ನಿಮ್ ಮೇಕಪ್ಗೆ ಕಾಸ್ಟ್ಯೂಮ್ಗೆ ತಿನ್ಲಿಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ನೀವು? ಆಗುತ್ತೆ, ಖರ್ಚಂತೂ ಇದ್ದೇ ಇರುತ್ತೆ. ನಾರ್ಮಲ್ ಮೇಕಪ್ ಇದೆಲ್ಲ ಬಿಟ್ಟು ತಿನ್ನೋದಕ್ಕೆ ಜಾಸ್ತಿ ಖರ್ಚು ಮಾಡ್ತೀನಿ ನಾನು. ನೀತು ವನಜಾಕ್ಷಿ ಅಂದ್ರೆ ಅಮ್ಮನ? ಅಮ್ಮ. ನೀತು ಆಗಿರೋದು ವನಜಾಕ್ಷಿಯಿಂದ. ಸೊ ಹಾಗಾಗಿ ಎಲ್ರು ತಂದೆ ಹೆಸರು ಇಟ್ಕೊಂಡ್ರೆ ನಾನು ತಾಯಿ ಹೆಸರು ಇಟ್ಕೊಂಡಿದ್ದೀನಿ. ಸೊ ಅವ್ರ ಹೆಸರು ಶೈನ್ ಆಗ್ಬೇಕು. ಟ್ಯಾಟೂ ಸ್ಟುಡಿಯೋ ಮತ್ತೆ ಘಮ ಘಮ ಹೋಟೆಲ್ ಹೆಂಗ್ ನಡೀತದೆ ಮೇಡಮ್ ಅದು? ಟ್ಯಾಟೂ ಸ್ಟುಡಿಯೋ ಮತ್ತೆ ಹೋಟೆಲ್ ರನ್ನಿಂಗ್ ರಿಯಲಿ ಸಕ್ಸಸ್ಫುಲಿ. ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತಾಡೋದಾದ್ರೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಅಲ್ಲಿ ತುಂಬಾ ಕಲ್ತಿದ್ದೀನಿ ನಾನು. ಟ್ರಾನ್ಸ್ಜೆಂಡರ್ ಅಂದ್ರೆ ಸೆಕ್ಸ್ ವರ್ಕ್ ಮಾಡ್ತಾರೆ, ಭಿಕ್ಷೆ ಬೇಡ್ತಾರೆ ಅಂತೆಲ್ಲ ಇರುತ್ತೆ. ಕೆಟ್ಟ ಕೆಲಸ ಮಾಡಬಾರ್ದು, ಕಷ್ಟಪಟ್ಟು ದುಡಿಬೇಕು. ಪವಿತ್ರ ಗೌಡ ಅವ್ರ ಜೊತೆಗೆ ನಿಮ್ಗೊಂದು ಸ್ಪೆಷಲ್ ಕನೆಕ್ಷನ್ ಇದೆ ಅಂತ ನಾನು ಕೇಳ್ಪಟ್ಟೆ. ಪವಿತ್ರ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಅದು ಯಾವತ್ತೂ ಇದ್ದೇ ಇರುತ್ತೆ. ಯಾವತ್ತಾದ್ರೂ ಒಂದಿನ ಅನ್ಸುತ್ತಾ ಇಲ್ಲ ನಾನು ಹುಡುಗ ಆಗಿನೇ ಇರ್ಬೇಕಾಗಿತ್ತು ಅಂತ? ಖಂಡಿತ ಇಲ್ಲ. ನನ್ಗೆ ಯಾವಾಗ ನಾನು ನೀತು ಆಗಿ ನಾನು ಜನರಿಗೆ ಇಂಟ್ರೊಡ್ಯೂಸ್ ಆದೆ, ನನಗೆ ನಾನು ಇಂಟ್ರೊಡ್ಯೂಸ್ ಆದೆ ಫಸ್ಟ್, ಅದು ಒಂದು ಮರುಹುಟ್ಟು ತರ. ಅದೊಂದು ನನಗೆ ಒಂದು ಹೊಸ ಜನ್ಮ ಕೊಟ್ಟಂಗೆ. ಸರ್ಕಾರದಿಂದ ನಿಮ್ದು ಎಕ್ಸ್ಪೆಕ್ಟೇಷನ್ ಏನು ಮೇಡಮ್? ಕೆಲಸ ಗೌರ್ಮೆಂಟ್ ಇವಾಗ ಬಂದಿದೆ 100% ಅಲ್ಲಿ 1% ಕೆಲಸ ಅಂತ. ಬಟ್ ಇನ್ನು ಅದು ಕಾರ್ಯರೂಪಕ್ಕೆ ಬರಬೇಕು. ಲವ್, ರೊಮ್ಯಾನ್ಸ್, ಮ್ಯಾರೇಜ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಲೈಫ್ ಪಾರ್ಟ್ನರ್ ತುಂಬಾ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಸೊ ಆ ಲೈಫ್ ಪಾರ್ಟ್ನರ್ ಏನಾದ್ರೂ ನನ್ನ ಜೀವನದಲ್ಲಿ ಏನೋ ಸಿಕ್ಕಿದ್ರೆ ನನ್ನ ಕಡೆಯಿಂದನೂ ಎಷ್ಟಿದ್ದೇ ಇರುತ್ತೆ.